ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋಂತ ವೆಹಿಕಲ್ ದ ಆಲ್ ನ್ಯೂ ಪಲ್ಸರ್ N125. ಈಗ ಇಂಟ್ರೊಡಕ್ಷನ್ ಎಲ್ಲ ನೋಡಿದ್ರಲ್ಲ, ಈಗ ಡಿಸೈನ್ಸ್ ಹಾಗೂ ಪರ್ಫಾರ್ಮೆನ್ಸ್ ಹಾಗೂ ಇಂಜಿನ್ ಕೆಪಾಬಿಲಿಟಿ ಎಷ್ಟಿದೆ ಹಾಗೂ ಟೈರ್ ಸೈಜ್ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಮೇನ್ ಆಗಿ ಅಟ್ರಾಕ್ಟಿವ್ ಬಂದು ಈ ಫ್ರಂಟ್ ಈ LED ಸೆಟಪ್ ಕೊಟ್ಟಿದ್ದಾರೆ. ಒಂಥರ ಲೈಕ್ ಒಬ್ಬೊಬ್ರಿಗೆ ಇಷ್ಟ ಆಗ್ಬೋದು, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದು ಒಂದೊಂದು ಪರ್ಸ್ಪೆಕ್ಟಿವ್ ಇಂದ ಒಂದೊಂದ್ ತರ ಅವರಿಗೆ ಲೈಕ್ ಆಗುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಆದ್ರೆ ನನಗೆ ಅಷ್ಟು ಏನ್ ಲೈಕ್ ಅನ್ಸಿಲ್ಲ. ಓಕೆ, ಬಟ್ ಆಸ್ ಆಫ್ ನ್ಯೂ ಡಿಸೈನ್ಸ್ ಇಟ್ ಲುಕ್ಸ್ ಗುಡ್. ಫ್ರಂಟ್ ಅಲ್ಲಿ ನಿಮ್ಗೆ LED ಕೊಟ್ಟಿದ್ದಾರೆ ಹಾಗೂ DRLs ಏನ್ ಕೊಟ್ಟಿಲ್ಲ ನಿಮ್ಗೆ. ಆದ್ರೆ ನಿಮ್ಗೆ ಡೇ ಟೈಮ್ ಅಲ್ಲಿ ಲೈಟ್ ರನ್ನಿಂಗ್ ಇರುತ್ತದು. ಫ್ರಂಟ್ ಅಲ್ಲಿ ಟೈರ್ ಸೈಜ್ ನೋಡೋದಾದ್ರೆ 80/100 ಸೆಕ್ಷನ್ ಇರುತ್ತೆ ಹಾಗೂ 17 ಇಂಚ್ ಅಲಾವಿಲ್ ಕೊಟ್ಟಿರ್ತಾನೆ. ಫ್ರಂಟ್ ಡಿಸ್ಕ್ ಸೈಜ್ ಬಂದು ನಿಮ್ಗೆ 240 mm ಇರುತ್ತೆ. ಸೊ ಬ್ರೇಕಿಂಗ್ ವೈಸ್ ಚೆನ್ನಾಗಿದೆ. ಆದ್ರೆ ಇನ್ನೊಂದು ಫ್ಯೂಚರಿಟಿಕ್ ಫೀಚರ್ ಆಡ್ ಮಾಡ್ಬೇಕಂದಿದ್ದು ABS BS6 phase 2 ಮಾಡಲ್ ಇದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮಾಡಲ್ ಅಲ್ಲಿ ABS ಸೆಂಟರ್ ಕೊಟ್ಟರೆ ಸ್ವಲ್ಪ ಸೇಫ್ಟಿ ವೈಸ್ ಚೆನ್ನಾಗಿರುತ್ತೆ. ಸಿಂಗಲ್ ಚಾನಲ್ ABS ಕೊಟ್ಟರು ಸ್ವಲ್ಪ ಸೇಫ್ಟಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗೂ ಇಲ್ಲಿ ಸಸ್ಪೆನ್ಷನ್ ಬಂದು ನಿಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಗಾರ್ಡ್ ಕೂಡ ಕೊಟ್ಟಿದ್ದಾನೆ. ನಿಮಗೆ ಇದು ಗೊತ್ತಾಗಲ್ಲ ನಿಮ್ಗೆ USDನೋ ಅಥವಾ ಇನ್ವರ್ಟೆಡ್ ಸಸ್ಪೆನ್ಷನ್ ಅಂತ. ಇದು ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅಂತ ಕರೀತಾರೆ. ಹಾಗೂ ಇದರ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ 124.8 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇರುತ್ತೆ ನಿಮಗೆ. ಹಾಗೂ ಇದರ ಮ್ಯಾಕ್ಸಿಮಮ್ ಪವರ್ ಬಗ್ಗೆ ನೋಡೋದಾದ್ರೆ 12 bhp ಹಾಗೂ 11 Nm ಟಾರ್ಕ್ ಇಡುತ್ತೆ. ಹಾಗೂ ಮಿಡ್ ರೇಂಜ್ ಎಲ್ಲ RPM ಅಲ್ಲಿ ನಿಮಗೆ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೂ ಇದರಲ್ಲಿ ಸೆಲ್ಫ್ ಸ್ಟಾರ್ಟ್ ಮತ್ತೆ ಕಿಕ್ ಸ್ಟಾರ್ಟ್ ಎರಡು ಕೂಡ ಕೊಟ್ಟಿರ್ತಾನೆ. ರೇರ್ ಟೈರ್ ಸೈಜ್ ನೋಡೋದಾದ್ರೆ 110/80 ಸೆಕ್ಷನ್ ಇರುತ್ತೆ. ಹಾಗೂ 17 ಇಂಚ್ ಅಲಾಯಿಲ್ ಕೊಟ್ಟಿರ್ತಾನೆ. ನಿಮಗೆ ಎರಡು ಸೈಡ್ ಫ್ರಂಟ್ ಮತ್ತೆ ರೇರ್ 17 ಇಂಚ್ ಅಲಾಯಿಲ್ ಕೊಟ್ಟಿರ್ತಾನೆ. ಹಾಗೂ ಫ್ರಂಟ್ ಅಲ್ಲಿ ನಿಮಗೆ ಡಿಸ್ಕ್ ಇರುತ್ತೆ. ರೇರ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ಸ್ ಕೂಡ ಕೊಟ್ಟಿರ್ತಾನೆ. ಹಾಗೂ ಇಲ್ಲಿ ಹಗ್ಗರ್ಸ್ ಕೂಡ ಕೊಟ್ಟಿದ್ದಾನೆ. ಲೈಕ್ ಕೆಸರು ಏನೋ ಸಿಡಿಬಾರ್ದು ಅಂತ ಹೇಳಿ ಒಂದು ಸೇಫ್ಟಿಗೆ ಲೈಕ್ ಹಿಂದ್ ಪಿಲಿಯನ್ ಕುಂತರ್ಗೂ ಕೆಸರು ಏನು ಸಿಡಿಬಾರ್ದು ಅಂತ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಟೈರ್ ಸೆಕ್ಷನ್ ನೋಡೋದಾದ್ರೆ ನೋಡಬಹುದು, ಇಲ್ಲಿ LED ಟೈಲೈಟ್ ಕೂಡ ಕಾಣುತ್ತೆ. ಹಾಗೂ ಹೆಲಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಹಾಗೂ ಇಲ್ಲಿ ರಿಫ್ಲೆಕ್ಟರ್ಸ್, ಇಲ್ಲಿ ನಂಬರ್ ಪ್ಲೇಟ್ ಹಾಕೋದು. ಹಗ್ಗರ್ಸ್ ನೋಡೋದಾದ್ರೆ ಕ್ವಾಲಿಟಿ ವೈಸ್ ಚೆನ್ನಾಗೇ ಇದೆ. ಹಾಗೂ ಇಲ್ಲಿ ಗ್ರಾಫಿಕ್ಸ್ ಕೂಡ ನೋಡೋದಾದ್ರೆ ಇಲ್ಲಿ N125 ಅಂತ ಬರ್ತಿದ್ದಾರೆ. ಗ್ರೇ ರೇಡಿಯಂ ಯೆಲ್ಲೋ ಕಲರ್ ಅದು. ಹಾಗೂ ಇಲ್ಲಿ ಪರ್ಪಲ್ ಆಗಿ ಸ್ವಲ್ಪ ಕಾರ್ಬನ್ ಫೈಬರ್ಸ್ ಕಾಣಲಿ ಅಂತ ಒಂಥರ ಸ್ಟಿಕ್ಕರ್ಸ್ ಅಷ್ಟೇ. ಗ್ರಾಫಿಕ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂಥರ ಸ್ಪೋರ್ಟಿ ಲುಕ್ ಬರೋಕ್ಕೋಸ್ಕರ ಹಂಗೆ ಡಿಸೈನ್ ಮಾಡಿದ್ದಾರೆ. ಹಾಗೂ 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಇಲ್ಲಿ ಸೈಲೆನ್ಸರ್ ಎಲ್ಲ ಈ ಕಡೆಯಿಂದ ಬಂದಿದೆ. ಇದೆಲ್ಲ ನಾರ್ಮಲ್ ಆಗಿ ಆ ಕಡೆ ಇರುತ್ತೆ. ಸ್ವಲ್ಪ ಸಿಲಿಂಡರ್ ವೈಸ್ ಹಿಂಗೆ ಇನ್ವರ್ಸ್ ಮಾಡಿದ್ದಾರೆ. ಸಿಲಿಂಡರ್ ಎಲ್ಲ ಈ ಕಡೆ ಇದು ಮಾಡಿದ್ದಾರೆ, ಕ್ರ್ಯಾಂಕ್ ಅದು. ಹಾಗೂ ಇಲ್ಲಿ ಗ್ರಾಫಿಕ್ಸ್ ನೋಡ್ಬೋದು. ಇಲ್ಲಿ ಪಲ್ಸರ್ ಅಂತ ಕೊಟ್ಟಿದ್ದಾರೆ. ಹಾಗೂ ಈ ಕಡೆ ಇಲ್ಲಿ ಮತ್ತು ಪಲ್ಸರ್ ಅಂತ ಯಾಕೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತು. ಅಲ್ಲಿ ಅದ್ರ ಬದಲಿ N125 ಅಂತ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಸ್ಟಿಕ್ಕರ್ ಅದೊಂದು ಆಡ್ ಮಾಡಿದ್ರು ಚೆನ್ನಾಗಿರೋದು. ಹಾಗೂ ನೋಡ್ಬೋದು ಇಲ್ಲಿ ಗ್ರಾಫಿಕ್ಸ್ ಕೂಡ ಎಲ್ಲ ಚೆನ್ನಾಗಿ ಮಾಡಿದ. ಡಿಸೈನ್ಸ್ ಎಲ್ಲ ಫ್ರಂಟ್ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಕ್ಕಿತ್ತು ನನ್ನ ಪರ್ಸ್ಪೆಕ್ಟಿವ್ ಇಂದ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಗಾಡಿಯಲ್ಲಿ ಏನಾರ ಮಾಡಿದ್ರೆ ಚೆನ್ನಾಗಿರೋದು ಸ್ವಲ್ಪ. ಈಗ ಡಿಜಿಟಲ್ ಕನ್ಸೋಲ್ ಹಾಗೂ ಹ್ಯಾಂಡಲ್ ಬಾರ್ಸ್ ಏನೇನ್ ಫೀಚರ್ಸ್ ಕೊಟ್ಟಿದ್ದಾರೆ ಅದನ್ನ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಪಾಸಿಂಗ್ ಇದೆ. ಹಾಗೂ ಇಲ್ಲಿ ಹೈ ಬೀಮ್ಸ್ ಲೋ ಬೀಮ್ ಅಲ್ಲೇ ಮಾಡ್ಕೋಬಹುದು ನೀವು. ಎರಡು ಒಂದರಲ್ಲೇ ಕೊಟ್ಟಿದ್ದಾನೆ. ಹಾಗೂ ಸ್ವಿಚ್ ಕ್ವಾಲಿಟಿ ನೋಡೋದಾದ್ರೆ ಫಿಟ್ ಅಂಡ್ ಫಿನಿಶ್ ಆಗಿ ಲೈಕ್ ಚೆನ್ನಾಗಿದೆ. ಇನ್ನೊಂದ್ ಸ್ವಲ್ಪ ಪ್ರೀಮಿಯಂನೆಸ್ ಆಡ್ ಮಾಡ್ಬೇಕಿತ್ತು. ಹಾರ್ನ್ ನೋಡೋದಾದ್ರೆ ಲೌಡ್ ಆಗಿ ಸಿಂಗಲ್ ಹಾರ್ನ್ ಇದೆ ಇದರಲ್ಲಿ. ಇನ್ನೊಂದು ನನ್ ಫೀಚರ್ ಇಷ್ಟ ಆಗಿದ್ದಂದ್ರೆ, ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ಕಾಲ್ ಏನಾರ ಬಂದಾಗೆ ನೀವು ಜಸ್ಟ್ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಕಾಲ್ ರಿಸೀವ್ ಆಗುತ್ತೆ. ಸೊ ದಟ್ ನೀವು ಬ್ಲೂಟೂತ್ ಏನಾರ ಕನೆಕ್ಟ್ ಮಾಡಿದ್ರೆ ರಿಸೀವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅದು. ಹಾಗೂ ಡಿಜಿಟಲ್ ಕನ್ಸೋಲ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ LCD ಡಿಸ್ಪ್ಲೇ ಕೊಟ್ಟಿದ್ದಾನೆ. ಡಿಜಿಟಲ್ ಇದೆ. ಹಾಗೂ ಇಲ್ಲಿ ಫ್ಯೂಯಲ್ ಗೇಜ್ ಕಾಣುತ್ತೆ. ಹಾಗೂ ಓಡೋಮೀಟರ್ ನಿಮಗೆ ಡೀಟೇಲ್ಸ್ ಕೊಡುತ್ತೆ. ಹಾಗೂ ಈ ಕಡೆ ಇಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಎಲ್ಲ ತೋರಿಸುತ್ತೆ. ಇಲ್ಲಿ ಸೈಡ್ ಸ್ಟ್ಯಾಂಡ್ ಹಾಕಿಂದ ಸೈಡ್ ಸ್ಟ್ಯಾಂಡ್ ವಾರ್ನಿಂಗ್ ಅಂತ ತೋರಿಸುತ್ತೆ. ಹಾಗೂ ಇಲ್ಲಿ ಟೈಮಿಂಗ್ ಇದು ರಾಂಗ್ ಇದೆ, ಬೇಜಾರಾಗಬೇಡ್ರಿ. ಹಾಗೂ ಇಲ್ಲಿ ಸ್ಪೀಡ್ ತೋರಿಸುತ್ತೆ ನಿಮ್ಗೆ. ಸ್ಪೀಡ್ ನಾರ್ಮಲ್ ಆಗಿದೆ, ಕಾಣ್ತಾ ಇದೆ. ಇದರಲ್ಲಿ ನಿಮ್ಗೆ ಮೋಡ್ಸ್ ಅಂತ ಏನ್ ಕೊಡೋದಿಲ್ಲ. ನಾರ್ಮಲ್ ಫೀಚರ್ ಏನೇನ್ ಕೊಡ್ಬೇಕು ಅವೆಲ್ಲ ಕೊಟ್ಟಿದ್ದಾನೆ. ಸೊ ಇನ್ನು ಸ್ವಲ್ಪ ಈಗ ಅಪ್ಗ್ರೇಡ್ ಆಗ್ಬೇಕಂತ ಲೈಕ್ ನೆಕ್ಸ್ಟ್ ಡ್ಯುಯಲ್ ಚಾನಲ್ ABS ಅದು ಬಿಟ್ರೆ ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ಫೀಚರ್ಸ್ ಸ್ವಲ್ಪ ಇನ್ನು ಹೆಚ್ಚಿಗೆ ಮಾಡಿದ್ರೆ ಚೆನ್ನಾಗಿರೋದು. ಹಾಗೂ ಇಲ್ಲಿ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ನೀವು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9.5 ಲೀಟರ್ಸ್ ಇದೆ. ಮ್ಯಾಕ್ಸಿಮಮ್ ಎನಫ್ ಲೈಕ್ ಇದು ಮೈಲೇಜ್ ಬಂದು ನಿಮ್ಗೆ 60 ಇದೆ. ಫ್ಯೂಯಲ್ ಟ್ಯಾಂಕ್ ಇನ್ನೊಂದು ಸ್ವಲ್ಪ ಒಂದು 12 ಲೀಟರ್ಸ್ ಹಂಗ 12-13 ಲೀಟರ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಲಾಂಗ್ ರೈಡ್ಸ್ ಹೋಗಕ್ಕೆ ಚೆನ್ನಾಗಿ ಆಗ್ತಿರೋದು. ಹಾಗೂ ಇದರಲ್ಲಿ ನಿಮ್ಗೆ ಕಲರ್ಸ್ ಇಲ್ಲ, ಡಿಸ್ಪ್ಲೇ ಮಾಡಿರ್ತೀನಿ ನೋಡ್ಕೋಬಹುದು. ಇಲ್ಲಿದೆ
ಈಗ ಗಾಡಿಯ ಸೀಟ್ ಹೈಟ್ ನೋಡೋಣ. 5.8 ಇದ್ರೂ ಟಿಪ್ ಟೋ ಏನಾಗಲ್ಲ. ಲೈಕ್ ಈ ರೋಡ್ ಇದರಿಂದ ಅಷ್ಟೇ ನಿಮ್ಗೆ ಫುಲ್ ಫಿಟ್ 5.8 5.7 ಇದ್ರೂ ಆಲ್ಮೋಸ್ಟ್ ನಿಮ್ಗೆ ಟಿಪ್ ಟೋ ಏನಾಗಲ್ಲ, ಫುಲ್ ಫಿಟ್ ಟಚ್ ಆಗುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ. ಹಳ್ಳಿ ರೋಡ್ ಅಲ್ಲಾಗಿ ಸಿಟಿಯಲ್ಲಿ ಎಲ್ಲ ಲೈಕ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗೇ ಕೊಟ್ಟಿದ್ದಾನೆ. ಇದರಲ್ಲಿ ನಿಮ್ಗೆ 2 ವೇರಿಯಂಟ್ ಹೇಳಿದೆ, ಬ್ಲೂಟೂತ್ ಮತ್ತೆ ನಾನ್ ಬ್ಲೂಟೂತ್ ಕನೆಕ್ಷನ್. ಎರಡರಲ್ಲಿ ನಿಮ್ಗೆ ಡಿಸ್ಕೇ ಸಿಗುತ್ತೆ, ಆದ್ರೆ ಒಂದರಲ್ಲಿ ನಿಮ್ಗೆ ಬ್ಲೂಟೂತ್ ಸಿಗುತ್ತೆ, ಇನ್ನೊಂದರಲ್ಲಿ ಬ್ಲೂಟೂತ್ ಸಿಗಲ್ಲ. ಅದೊಂದು ಆಪ್ಷನ್ ಡಿಫರೆನ್ಸ್ ಆದ್ರೂ. ಎಕ್ಸ್ ಶೋರೂಮ್ ಪ್ರೈಸ್ ಮಿಡ್ ವೇರಿಯಂಟ್ ಅಂತೀರಂದ್ರೆ ನಿಮ್ಗೆ 95,500 ಆಗುತ್ತೆ. ಅದೇ ನೀವು ಟಾಪ್ ವೇರಿಯಂಟ್ ಹೋಗ್ತೇನೆ ಅಂದ್ರೆ ನಿಮ್ಗೆ 99,500 ಆಗುತ್ತೆ. ಆನ್ ರೋಡ್ ಟಾಪ್ ವೇರಿಯಂಟ್ ಬಂದು 1,21,000 to 1,20,000 ಆಗುತ್ತೆ ನಿಮ್ಗೆ. ಸೊ ಪ್ರೈಸ್ ವೈಸ್ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಇದೆ. ಹಾಗೂ ಇದರ ಟೋಟಲ್ ಕರ್ವ್ ವೇಟ್ ಬಂದು 125 kg ಇದೆ. 125cc 125 kg ಇದೆ. ತುಂಬಾ ಲೈಟ್ ವೇಟ್ ಗಾಡಿ ಇದು. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿರುವ ಎಕ್ಸ್ಟ್ರೀಮ್ 125 ಇರ್ಬೋದು, NS 125 ಇರ್ಬೋದು, ಅವೆಲ್ಲ ಸ್ವಲ್ಪ ವೇಟ್ ರೇಷಿಯೋ ಎಲ್ಲ ಜಾಸ್ತಿ ಇದೆ. ನೋಡೋಣ ಇದು ಪರ್ಫಾರ್ಮೆನ್ಸ್ ವೈಸ್ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ಈಗ ರೈಡ್ ರಿವ್ಯೂ ಯಾವ ತರ ಇದೆ ಅಂತ ಹೇಳ್ತಾ ಹೋಗ್ತೀನಿ. ರೈಡ್ ಕ್ವಾಲಿಟಿ ಯಾವ ತರ ಇದೆ, ಪರ್ಫಾರ್ಮೆನ್ಸ್ ಯಾವ ತರ ಇದೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಲೈಕ್ ನಿಮ್ಗೆ ಇಂಥ ಗುಂಡಿಯಲ್ಲಿ ಯಾವ ತರ ಸಸ್ಪೆನ್ಷನ್ ವರ್ಕ್ ಆಗತ್ತೆ ಎಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ. ಫ್ರಂಟ್ ಅಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಕೊಟ್ರು ಲೈಕ್ ಮೂಮೆಂಟ್ ಎಲ್ಲ ಚೆನ್ನಾಗಿದೆ. ರೇರಲ್ಲಿ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ಕೂಡ ಕೊಟ್ಟಿರ್ತಾನೆ. ಅದು ನಿಮಗೆ ಸಸ್ಪೆನ್ಷನ್ ವೈಸು ಈ ಹಳ್ಳಿಯಲ್ಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಆಸ್ ಪರ್ 125cc ನಾವು ಚೆನ್ನಾಗೇ ಇದೆ, ಓಕೆ. ಬಟ್ ಭಾಳ ಎಕ್ಸ್ಪೆಕ್ಟ್ ಮಾಡೋಕೆ, ಯಾಕಂದರೆ ಪ್ರೈಸ್ ರೇಂಜ್ ನೋಡೋದಾದರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿನೇ ಇದೆ ಬೇರೆ ಗಾಡಿ ಕಂಪೇರ್ ಮಾಡ್ಕೊಂಡ್ರೆ. ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ನಿಮಗೆ 1,21,000 ಹಂಗೆ ಆಗ್ಬೋದು. ಇನ್ನು ಸ್ವಲ್ಪ ಫೀಚರ್ ಆ್ಯಡ್ ಮಾಡೋಕ್ಕಂದ್ರೆ ABS ಒಂದು ಫೀಚರಿಸ್ಟಿಕ್ ಆಗಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಯಾಕಂದರೆ ಹೀರೋ ಎಕ್ಸ್ಟ್ರೀಮ್ 125 ನಿಮಗೆ ಸಿಂಗಲ್ ಚಾನಲ್ ABS ಇರುತ್ತೆ. ಸೊ ಇದರಲ್ಲಿ ಸಿಂಗಲ್ ಚಾನಲ್ ABS ಕೊಟ್ಟಿಲ್ಲ, ಇನ್ನೇನು ಸಿಂಗಲ್ ಚಾನಲ್ ABS ಒಂದು ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೂ ಫ್ರಂಟ್ ಬ್ರೇಕಿಂಗ್ ಸ್ವಲ್ಪ ವರ್ಕಿಂಗ್ ಪ್ರೋಗ್ರೆಸಿವ್ ಆಗಿ ಚೆನ್ನಾಗಿದೆ, ಒಂಥರ ಲೈಕ್ ಬೇಗ ಸ್ಟಾಪಿಂಗ್ ಪವರ್ ಇದೆ. ರೇರ್ ಸ್ವಲ್ಪ ಅಷ್ಟು ಸ್ಟಾಪಿಂಗ್ ಪವರ್ ಇಲ್ಲ. ಅದು 230 mm ಆದ್ರೂ ಅದು ರೇರ್ ಡ್ರಮ್ ಇರುತ್ತೆ ನಿಮಗೆ. ಹಾಗೂ 230 mm ಡ್ರಮ್ ಸೈಜ್ ಇರುತ್ತೆ. ಹಾಗೂ ಹ್ಯಾಂಡಲ್ ನೀವು ನೋಡ್ಬೋದು, ಲೋ ಸ್ಪೀಡ್ ಹೋಗಿ ನಾನು ಟಾಪ್ ಗೇರಲ್ಲಿ ಇದ್ರೂ ಲೈಕ್ ಏನು ಒಂಥರ ಸೌಂಡು ಅಥವಾ ಏನು ಇಂಜಿನ್ ಇಶ್ಯೂ ಅಂತ ಇದೆ. ಲೈಕ್ ಇಂಜಿನ್ ಇಶ್ಯೂ ಅಂತ ಅಲ್ಲ, ಲೈಕ್ ಸ್ಮೂತ್ ಮೂಮೆಂಟ್ ಇದೆ. ಇನ್ನೂ ಸ್ಟಾರ್ಟಿಂಗ್ ಅಲ್ಲ, ಒಳ್ಳೆ ಲೈಕ್ ಬಜೆಟ್ ಫ್ರೆಂಡ್ಲಿ ವೈಸ್ ಬೈಕ್ ನೀವು ನೋಡ್ತಾ ಇದ್ರೆ ಕನ್ಸಿಡರ್ ದಿಸ್ ಆಸ್ ಯುವರ್ ಬೈಕ್ N125 ಬಜಾಜ್ ಕಡೆಯಿಂದ. ಒಳ್ಳೆ ಚೆನ್ನಾಗಿರುತ್ತೆ, ರಿಲಯಬಿಲಿಟಿ ಇದೆ. ಮೈಲೇಜ್ ಎಲ್ಲ ನೀವು ಅನ್ಕೊಂಡಿರಲ್ಲ ಇಷ್ಟು ಇರುತ್ತಾ ಅಂತಲೂ 60+ ಮೈಲೇಜ್ ಕ್ಲೇಮ್ ಮಾಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ. ಸೊ ಮೈಲೇಜ್ ಏನು ಡಿಫ್ರೆನ್ಸ್ ಇಲ್ಲ. ಹಾಗೂ ಇನ್ನೊಂದು ಇವ್ರು ಚೇಂಜಸ್ ಮಾಡೋಕ್ಕಂದ್ರೆ ಸ್ವಲ್ಪ ಇದು ಏನಾರ ಡಿಜಿಟಲ್ ಪ್ಲಸ್ ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾಗೂ ಇಲ್ಲಿ ನೀವು ಅಂತ ನೋಡ್ತಿದ್ರ, ಇದೇನಾದರೆ ನೀವು ಟ್ರಾಫಿಕಲ್ಲಿ ನಿಂತಿರುವಾಗ ಫ್ಯೂಯಲ್ ಎಫಿಷಿಯನ್ಸಿ ಸೇವ್ ಮಾಡೋಕ್ಕೆ ಆನ್ ಮಾಡ್ಕೊಂಡ್ರೆ ನಿಮಗೆ ನೀವು ನಿಂತಾಗ ಆಫ್ ಆಗುತ್ತೆ. ಆಫ್ ಮಾಡಿದರೆ ನೀವು ಮೂಮೆಂಟಲ್ಲಿ ನಿಲ್ಲಿಸಿದ್ರೂ ನೀವು ಆಫ್ ಆಗಲ್ಲ. ಅಂತ ಆಪ್ಷನ್ ಇದೆ, ಅದಕ್ಕೆ ಆನ್ ಇಟ್ಟರೆ ಅಷ್ಟೇ ನಿಮಗೆ ತೋರಿಸುತ್ತೆ ಅದು. ಬ್ರೇಕಿಂಗ್ ನೋಡೋಣ ಯಾವ ಥರ ಇದೆ ಅಂತ. ಓಹೋ, ರೇರಲ್ಲಿ ಬ್ರೇಕಿಂಗ್ ಪವರ್ ಭಾಳನೇ ಇದೆ. ಬ್ರೇಕಿಂಗ್ ವೈಸ್ ಏನು ತೊಂದರೆ ಇಲ್ಲ. ಇನ್ನು ಕ್ಲಚ್ ಮೂಮೆಂಟ್ ಎಲ್ಲ ಫುಲ್ ಸಾಫ್ಟಾಗೇ ಇದೆ. ವೆಟ್ ಕ್ಲಚ್ ಕೂಡ ಕೊಟ್ಟಿದ್ದಾನೆ ಇದರಲ್ಲಿ, ನಾರ್ಮಲ್ ಅಲ್ಲ, ವೆಟ್ ಕ್ಲಚ್ ಕೂಡ ಕೊಟ್ಟಿದ್ದಾನೆ. ಲೈಕ್ ಸ್ಮೂತ್ ಮೂಮೆಂಟ್ ಆಗಲಿ ಅಂತ ಹಂಗೆ ವೆಟ್ ಕ್ಲಚ್ ಕೊಡ್ತಾನೆ. ಆಲ್ಮೋಸ್ಟ್ 125cc ಆಲ್ಮೋಸ್ಟ್ ಕೊಟ್ಟಿದ್ದಾನೆ ಎಲ್ಲ ಗಾಡಿಯಲ್ಲಿ. ಹಾಗೂ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡೋಂಗೆಲ್ಲ ಒಳ್ಳೆ ಕಂಫರ್ಟ್ ಕೊಟ್ಟಿದೆ. ರೇರ್ ಸ್ವಲ್ಪ ಇದು ಸ್ಪ್ಲಿಟ್ ಸೀಟ್ ಆದಾಗಿಂದ ನಿಮಗೆ ಕಂಫರ್ಟ್ ಕಡಿಮೆ ಆಗುತ್ತೆ. ಹಳ್ಳಿ ರೋಡಲ್ಲಿ ಹೇಳಿ ಮಾಡಿಸಿದ ಗಾಡಿಗುರು ಒಳ್ಳೆ ಸಸ್ಪೆನ್ಷನ್ನು, ಸ್ಪೋರ್ಟಿ ಲುಕ್ ಇದೆ. ಸೊ ಇದನ್ನು ಕನ್ಸಿಡರ್ ಮಾಡಲೇಬೇಕು ನೀವು. N125 ಒನ್ ಆಫ್ ದ ಬೆಸ್ಟ್ 125cc ಸೆಗ್ಮೆಂಟ್ನಲ್ಲಿ ಬೆಸ್ಟ್ ಅಂತ ನಾನು ಓಡಿಸ್ದ ಫೀಲ್ ಮಾಡಿದ್ದು. ನಿಜವಲ್ಲ, ನಾನು ಅನ್ಕೊಂಡಿಲ್ಲ ಇಷ್ಟು ಪವರ್ ಇರುತ್ತೆ ಅಂತ.
ಸರ್ವಿಸ್ ಎಲ್ಲ ಇಂಟರ್ವಲ್ಸ್ ಚೆನ್ನಾಗಿದೆ, 3 ಫ್ರೀ ಸರ್ವಿಸ್ ಕೂಡ ಕೊಡ್ತಾರೆ. ಗಾಡಿ ಮಾತ್ರ ಒಳ್ಳೆ ಪಿಕಪ್ ಇದೆ. ಚೆನ್ನಾಗೈತಿ, ಲೈಟ್ ವೇಟ್ ಗಾಡಿ ಬರ್ರಂತ ಹೋಗತ್ತೆ, ಎಳಿತದೆ ಗಾಡಿ. ಚೆನ್ನಾಗಿ ಕಾಣಿಸ್ತೈತಲ್ಲ, ಒಳ್ಳೆ ಲುಕ್ ಐತೆ ಗಾಡಿ. ನಮ್ದೆಲ್ಲ ಹಾಫ್ ಕ್ಲಚ್ ಐತೆ, ಇದ್ರಲ್ಲಿ ಫುಲ್ ಕ್ಲಚ್ ಐತೆ. ಫುಲ್ ಕ್ಲಚ್ ಬಿಟ್ಟರೆ ಮಾತ್ರ ಮೂವ್ ಆಗೋದು. ಮಿರರ್ ಇಲ್ಲ ಅಂದರೆ ಇದೊಂದೇ ಸಮಸ್ಯೆ, ಪದೇ ಹಿಂತಿರುಗಿ ನೋಡಬೇಕು. ಬಟ್ ಎಮರ್ಜೆನ್ಸಿ ಇದಕ್ಕೆ ಮಿರರ್ ಏನು ಹಾಕ್ಸ್ಕೊಳ್ಳಿಲ್ಲ, ಹಂಗೆ ಬಂದ್ವಿ. ನೋಡೋಣ, ಸ್ವಲ್ಪ ಹುಷಾರಾಗೆ ಹೋಗೋಣ. ಪದೇ ಹಿಂತಿರುಗಿ ನೋಡಬೇಕು, ಮುಂದೆ ನೋಡಬೇಕು. ಓಕೆ, ಲಿಮಿಟ್ ಗಾಡಿ ಬಗ್ಗೆ ಮಾತಾಡೋಣ ಇವಾಗ. 125 ಅಲ್ಲ, ಬೇಗ ಏನು ಅದರಲ್ಲೂ ಹೊಸ ಗಾಡಿ ಬೇರೆ, ಇನ್ನು ಇಂಜಿನ್ ಎಲ್ಲ ಸೆಟ್ ಆಗಬೇಕು, ಅವಾಗ ಓಡಿಸೋದಕ್ಕೆ ಮಜಾ ಬರುತ್ತೆ. ಫಸ್ಟ್ ಸರ್ವಿಸ್ ಆಗಬೇಕು, ಅದಾದಮೇಲೆ ಇದ್ರ ಅಸಲಿ ಪವರು ಏನು ಅನ್ನೋದು ಗೊತ್ತಾಗೋದು. ಇದ್ರ ರಿಯಲ್ ಪವರ್ನು ತೋರಿಸ್ತೀವಿ, ಆಮೇಲೆ ಸ್ವಲ್ಪ ಹೈವೇಗೆ ಹೋಗ್ತೀವಿ. ಹೈವೇಗೆ ಹೋದಾಗ ಅಲ್ಲೇ ನಿಮಗೆ ತೋರಿಸ್ಕೊಡ್ತೀವಿ ಇದ್ರ ರಿಯಲ್ ಪವರು. ನೀವು ನೋಡ್ತಾ ಇರ್ಬೋದು, ಹ್ಯಾಂಡ್ಲಿಂಗ್ ಎಲ್ಲ ಸಖತ್ತಾಗಿದೆ, ಪಿಕಪ್ಪು ಕೂಡ ಅಷ್ಟೇ ಸಖತ್ ಪಂಚಿಯಾಗಿದೆ. ಸೊ ಸೂಪರ್ ವೆಹಿಕಲ್ ಅಂತಲೇ ಹೇಳ್ಬೋದು. 125cc ಸೆಗ್ಮೆಂಟಲ್ಲಿ ಇವಾಗೆಲ್ಲ ಒಳ್ಳೊಳ್ಳೆ ಗಾಡಿಗಳನ್ನ ಬಿಡ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಾಂಪಿಟೇಟರ್ಸ್ ಇದು ಯಾವುದಪ್ಪ ಅಂದರೆ ಇಲ್ಲಿದೆಯಲ್ಲ ನಮ್ಮದು ಹೀರೋ 125R ಮತ್ತು TVSನ ರೈಡರ್ 125, ಅವುಗಳು ಕೂಡ ಇವೆರಡು ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇರೋಂಥ ವೆಹಿಕಲ್ಸು. ಸೂಪರ್ ಗುರು, ಗಾಡಿ ಒಳ್ಳೆ ಪಿಕಪ್ ಇದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭ ದಿನ. ಹಾಗೂ ಈ ಬೈಕನ್ನು ಪ್ರೊವೈಡ್ ಮಾಡಿದ ಶ್ರೀ ವಿನಾಯಕ ಮೋಟಾರ್ಸ್ ರಾಣೆಬೆನ್ನೂರು ಅವರಿಗೆ ತುಂಬ ಧನ್ಯವಾದಗಳು. ಬೈಕ್ ಪ್ರೊವೈಡ್ ಮಾಡಿದ್ದಕ್ಕೆ ನಮಗೂ ಭಾಳ ಇಷ್ಟ ಆಯಿತು ಬೈಕ್ ಓಡಿಸಿದ್ದಕ್ಕೆ, ಹಾಗೂ ನಮ್ಮ ಜೊತೆ ಸಪೋರ್ಟಾಗಿ ನಿಂತು ಥ್ಯಾಂಕ್ ಯು ಬ್ರೋ ಬಂದಿದ್ದಕ್ಕೆ. ಥ್ಯಾಂಕ್ ಯು ಬ್ರೋ. ಓಕೆ, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭ ದಿನ, ಬಾಯ್ ಬಾಯ್.